ಮಯನ್ಮಾರ್ ಥೈಲ್ಯಾಂಡ್ಗೆ ನೆರವು ಘೋಷಣೆ ಮಾಡಿದ ಭಾರತ. ಈ ಬಗ್ಗೆ ಟ್ವೀಟ್ ಮಾಡಿ ಭರವಸೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡಲು ಭಾರತ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಅಧಿಕಾರಿಗಳಿಗೆ ಸನ್ನದ್ಧರಾಗಿರಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಮಯನ್ಮಾರ್ ಥೈಲ್ಯಾಂಡ್ ಸಂಪರ್ಕದಲ್ಲಿರಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಟ್ವೀಟ್ ಮಾಡಿ ನೆರವಿನ ಭರವಸೆಯನ್ನು ಘೋಷಣೆ ಮಾಡಿದ್ದಾರೆ ಪ್ರಧಾನಿ ಮೋದಿ. ಮಯನ್ಮಾರ್ನಲ್ಲಿ ಭೀಕರ ಭೂಕಂಪ ಸಂಭವಿಸಿದ ಬೆನ್ನಲ್ಲೇ ಮಾನವೀಯತೆಯ ದೃಷ್ಟಿಯಿಂದ ಅವರ ನೆರವಿಗೆ ಹೋಗಬೇಕಾಗಿರುವಂಥದ್ದು ಕರ್ತವ್ಯ. ಸೊ ಹೀಗಾಗಿ ನಮ್ಮ ಭಾರತವು ಕೂಡ ಅವರ ನೋವಿನಲ್ಲಿ ನಮ್ಮ ಪಾಲಿದೆ ಅಂತ ಹೇಳ್ತಾ ಇದೆ. ಎಷ್ಟು ಸಾಧ್ಯವೋ ಅಷ್ಟು ನೆರವಿನ ಹಸ್ತವನ್ನು ಚಾಚ್ತೇವೆ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ. ನೋಡ್ತಾ ಇದ್ದೀರಿ, ದಿಕ್ಕಾಪಾಲಾಗಿ ಜನ ಓಡ್ತಾ ಇದ್ದಾರೆ. ಯಾರು ಕಟ್ಟಡಗಳಲ್ಲಿ ಕೂರ್ತಾ ಇಲ್ಲ, ಕಟ್ಟಡಗಳಲ್ಲಿ ನಿಲ್ತಾ ಇಲ್ಲ. ಇದು ಏರ್ಪೋರ್ಟ್ ವಿಜುವಲ್ಸ್. ಇದು ನೋಡ್ತಾ ಇದ್ದೀರಿ, ಇದು ಏರ್ಪೋರ್ಟ್ನಲ್ಲಿ ಕಂಡು ಬಂದ ದೃಶ್ಯ. ಇದು ಏರ್ಪೋರ್ಟ್ನಲ್ಲಿ ಇರುವಂಥ ಜನ ಲಗೇಜ್ಗಳ ಸಮೇತವಾಗಿ ನೋಡ್ತಾ ಇದ್ದೀರಿ, ಲಗೇಜ್ಗಳ ಸಮೇತವಾಗಿ ಆಚೆ ಓಡೋಡಿ ಹೋಗ್ತಾ ಇದ್ದಾರೆ. ಜೀವವನ್ನು ಉಳಿಸ್ಕೊಳ್ಬೇಕಲ್ಲ. ಕಟ್ಟಡದ ಕೆಳಗಿದ್ರೆ ಕಟ್ಟಡ ಯಾವಾಗ ಬೀಳುತ್ತೋ ನಮ್ಮ ಮೇಲೆ ಅಂತ ಗೊತ್ತಿಲ್ಲ. ಜೀವ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಯಲಿಗೆ ಓಡಿ ಬರಬೇಕು. ಯಾವುದೇ ಕಟ್ಟಡ, ಯಾವುದೇ ಮೇಲ್ಛಾವಣಿ, ಯಾವುದೇ ರೀತಿಯ ಸಿಮೆಂಟ್ ಸ್ಟ್ರಕ್ಚರ್, ಕಾಂಕ್ರೀಟ್ ಸ್ಟ್ರಕ್ಚರ್ ನಮ್ಮ ಮೇಲೆ ಇರಬಾರ್ದು. ಸೊ ಹೀಗಾಗಿ ಏರ್ಪೋರ್ಟ್ನ ಮುಂಭಾಗದಲ್ಲಿ ಜನ ಎದ್ನೋ ಬಿದ್ನೋ ಅಂತ ಹೇಳಿ ಓಡೋಡಿ ಬಂದು ತಮ್ಮ ಜೀವವನ್ನು ಉಳಿಸಿಕೊಳ್ಳಲಿಕ್ಕೆ ಪರದಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಅವರ ಲಗೇಜ್ಗಳು, ಬ್ಯಾಗ್ಗಳು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದಂಥವರು ಇದ್ದಾರೆ. ಏರ್ಪೋರ್ಟ್ನಲ್ಲಿ ಯಾವುದೋ ಊರಿಗೆ ಪ್ರಯಾಣ ಬೆಳೆಸಬೇಕು, ಅಲ್ಲಿಂದ ಬೇರೆ ಕಡೆ ಸಾಗಬೇಕು ಅಂತ ಹೇಳಿದರೂ ಕೂಡ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ವಿಮಾನಗಳನ್ನು ಓಡಿಸೋಕ್ಕೂ ಕೂಡ ತುಂಬ ಕಷ್ಟವಾಗುತ್ತೆ ಅಂತ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಟೇಕ್ ಆಫ್ ಆಗೋದಾಗಲಿ, ಆ ರನ್ವೇ, ಆ ಪರಿಸ್ಥಿತಿಗಳು ಹೇಗೆ ಅನುಕೂಲಕರವಾಗಿರುತ್ತೆ ಅನ್ನೋದನ್ನು ಕೂಡ ಯೋಚಿಸಬೇಕಾಗತ್ತೆ. ಅಲ್ಲಿಂದ ಫ್ಲೈಟ್ಗಳನ್ನು ಆಪರೇಟ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಬೇರೆ ಯಾವುದಾದ್ರು ಪ್ರದೇಶಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಕೆಲವಷ್ಟು ಜನ ತಮ್ಮ ಕುಟುಂಬ ಸಮೇತರಾಗಿ ಬ್ಯಾಗನ್ನು ಹಿಡ್ಕೊಂಡು, ಕೈಯಲ್ಲಿ ಮಕ್ಕಳನ್ನು ಎತ್ಕೊಂಡು ಓಡ್ತಾ ಇದ್ದಾರೆ. ಭೂಮಿಯೇ ಬಾಯಿ ತೆರೆದು ನಿಂತಾಗ ಎಲ್ಲಿ ಹೋಗ್ಬೇಕು ಹೇಳಿ? ಭೂಮಿ ಮೇಲೆಯೇ ಮನುಷ್ಯನ ಅಸ್ತಿತ್ವ. ಭೂಮಿಯೇ ಇದೀಗ ಬಲಿ ತೆಗೆದುಕೊಳ್ತಾ ಇದೆ ಅಂದಾಗ ಉಳಿಸಿಕೊಳ್ಳಲಿಕ್ಕೆ ಜಾಗವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಅಲ್ಲಿನ ಪರಿಸ್ಥಿತಿ. ಸೊ ಹೀಗಾಗಿ ಇನ್ನೂ ಇದು ಇಷ್ಟಕ್ಕೆ ನಿಲ್ಲುತ್ತಾ, ಮುಂದುವರಿಯುತ್ತಾ, ಈ ಸಾವಿನ ಸರಣಿ, ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತಾ ಅನ್ನುವ ಆತಂಕದಲ್ಲಿ ಅಲ್ಲಿ ಜನ ಇದ್ದಾರೆ. ಅಲ್ಲಿಂದ ಬೇರೆ ಕಡೆ ಹೋಗಲು ಆಗದೆ, ಅಲ್ಲೇ ಇರಲು ಆಗದೆ ಒದ್ದಾಡುವಂಥ ಸ್ಥಿತಿ. ಮಯನ್ಮಾರ್ ಏರ್ಪೋರ್ಟ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಏರ್ಪೋರ್ಟ್ ಅನ್ನುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಏರ್ಪೋರ್ಟ್ ಹೆಂಗಿರುತ್ತೆ, ಬಟ್ ಈ ಏರ್ಪೋರ್ಟ್ ಹೆಂಗಿದೆ ಅಂತ ನೋಡ್ತಾ ಇದ್ದೀರಿ. ಒಂದು ರೀತಿ ಮಾರ್ಕೆಟ್ನಲ್ಲಿ ಜನ ಹೆಂಗೆ ರಶ್ ಆಗಿ ಹೋಗ್ತಾ ಇರ್ತಾರೋ ಹಾಗೆ. ಸೊ ಏರ್ಪೋರ್ಟ್ ಖಾಲಿಯಾಗಿದೆ. ಏರ್ಪೋರ್ಟ್ ಮುಂದಿನ ಆವರಣದಲ್ಲಿ ಜನ ತುಂಬಿಕೊಂಡಿದ್ದಾರೆ. ಇಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ಇದು ಏರ್ಪೋರ್ಟ್ ಅಂತಲ್ಲ, ಜನ ಮನೆಯಲ್ಲಿ ಉಳಿದುಕೊಳ್ತಾ ಇಲ್ಲ, ಬಿಲ್ಡಿಂಗ್ಗಳಲ್ಲಿ ಉಳಿದುಕೊಳ್ತಾ ಇಲ್ಲ, ಬಯಲಿಗೆ ಬರ್ತಾ ಇದ್ದಾರೆ, ಬಯಲಲ್ಲೇ ವಾಸ ಮಾಡ್ತಾ ಇದ್ದಾರೆ. ಯಾವಾಗ ತಮ್ಮ ಮನೆ, ಯಾವಾಗ ತಾವು ವಾಸಿಸುವಂಥ ಅಪಾರ್ಟ್ಮೆಂಟ್ಗಳು ಕುಸಿದು ನೆಲ ಕಪ್ಪಳಿಸುತ್ತೋ ಗೊತ್ತಿಲ್ಲ. ಆ ಭಯದಲ್ಲಿಯೇ ಜನ ಜೀವನವನ್ನು ಮುಂದೂಡ್ತಾ ಇದ್ದಾರೆ. Hãy subscribe cho kênh Ghiền Mì Gõ để không bỏ lỡ คนที่อยู่ตรงนั้นมีใครเป็นอะไรหรือเปล่ามีใครเป็นอะไรเปล่าไม่รู้ตึกล้มไม่รู้ไปค่ะ
ฝุ่นค่ะรีบวิ่งค่ะ ติดถล่มสารนะ ไปค่ะพี่ วิ่งค่ะ มันฝุ่นค่ะ เฮ้ยโดนแล้ว